ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀವಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ? ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದರೆ ಅನುಮಾನ ಅಂದರೆ ಬೇಕಾದಲ್ಲೇ ಒಂದು ಎರಡು ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ದನ್ನೇ ತಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ, ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಹೌಸ್ನಾಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತೆ. ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀವಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ? ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದರೆ ಅನುಮಾನ ಅಂದರೆ ಬೇಕಾದಲ್ಲೇ ಒಂದು ಎರಡು ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ದನ್ನೇ ತಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ, ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಹೌಸ್ನಾಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.